ಯಾಕಮ್ಮ ಏನಾತ? ನನ್ನ ತಂಗಿನ ನೀ ಎಲ್ಲಿ ನೋಡ್ತಿ? ನೀ ನೋಡಾಕತ್ತಿದ್ದನ ಬ್ಯಾರೆ ಐತಿ. ಯಾಕಂತ ಕೇಳೋದ ತಪ್ಪನ ನಾನು. ನಾ ಅವನ್ ಕೂಡ ಮಾತಾಡತ್ತೇನಿ, ನಿನ್ ಕೂಡ ಅಲ್ಲ. ನೀ ಯಾರು ಅದನ್ನೆಲ್ಲ ಕೇಳಕ್ ನನ್ನ? ಯಾಕ್ರಿ ಏನಾತ? ಅಟ್ಟೆಗೆ ಹೋದ್ ಮಾಡತ್ತನವ. ನಾವು ದೊಡ್ಡವೇ ನೀವು ದೊಡ್ಡವ್ರ. ನಿನ್ ಗಂಡ ರೊಕ್ಕ ಕೊಟ್ಟು ಹೋಗಿದಾನಂತಲ, ರೊಕ್ಕ ಕೊಡಿಲ್ಲ ಅವ್ನು. ಸ್ವಾತಿ ಏನಂದ ಇನ್ನೊಂದು ಹೇಳ. ಸ್ವಾತಿ ನೀ ನನಗೆ ಅವಾಜ್ ಮಾಡಕ್ ಹೋಗ್ಬೇಡ. ನಿಮ್ಮ ಅನ್ನ ಹೆಂಗ ಅವಾಜ್ ಮಾಡ್ತಿಲ್ಲ ಹಂಗ ನನಗೆ ಮಾತಾಡ ನಡೆಯಂಗಿಲ್ಲ ಏನ. ನನಗ್ ಕೈ ಮಾಡಿ ಮಾತಾಡಕ್ ನೀ ಯಾರ? ಸ್ವಾತಿ ದೀಪಾ ಓಯ್, ರೊಕ್ಕ ಏನಿಲ್ಲ ಏನಾತ? ಬಂದು ಆರಾಮ್ ಸರಿ ಕುಂತಿಲ್ಲ. ಏನ್ ನಮ್ಗೇನು ಕಿಮ್ಮತ್ತ ಇಲ್ಲ ಕೇಳಿದವ್ರಿಗೆ? ನೋಡ್ತಮ್ಮ, ನಾನು ಹೋಗಿದ್ನಿ, ರೊಕ್ಕದ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ. ನೀ ನನಗೆ ಅದನ್ನೆಲ್ಲ ಹೇಳ್ಬೇಡ. ನಾ ನಿನಗೇನು ಹೇಳೇನಿ? ನೀ ಏನು ಮಾಡ್ತಿ ಬಿಡ್ತಿ ನನಗೆ ಅದೆಲ್ಲ ಬೇಕಾಗಿಲ್ಲ. ನನಗೆ ರೊಕ್ಕ ಬೇಕೀಗ. ರೊಕ್ಕ ಇಲ್ಲೋ, ಎಲ್ಲ ಕಡೆ ಕೇಳಿ ಬಂದೀನಿ, ಅಡ್ಜಸ್ಟ್ ಆಗಿಲ್ಲ. ಇದೊಂದು ಸಲ ಸುಮ್ಮಿರಲ್ಲ, ಮತ್ತೆ ನಾನು ಕೊಡ್ತೀನಿ ಅಂತ 2 ದಿವಸ ಟೈಮ್ ಕೊಡು. ಮತ್ತೆ ಇದ್ದಿದ್ದು ರೊಕ್ಕ ಎಲ್ಲ ಏನೇ ಮಾಡಿದೆ? ನುಂಗ್ ನೀರು ಕುಡಿದ್ರಿ ಇಬ್ರು ಗಂಡ ಅಂತೆ. ನಾವೇನ್ ಮಾಡಿವೋ ರೊಕ್ಕ? ಮತ್ ನಾ ತಗೊಂಡೆ ನೀ ರೊಕ್ಕ? ಎಲ್ಲ ಇಲ್ಲೇ ಕೊಡಾತೀನಿಲ್ಲೋ ಮನೆಗೆ. ಸ್ವಾತಿಗೂ ಕೊಡಾತೀನಿ, ನಿನಗೂ ಕೊಡಾತೀನಿ. ನನ್ನ ಕಡೆ ರೊಕ್ಕ ಇಲ್ಲಂತ ಬರ್ತಾವ ಹೇಳ. ನಾವ್ ರೊಕ್ಕ ಕೇಳ್ರ ಅಟ್ಟ ನಿನ್ ಕಡೆ ರೊಕ್ಕ ಇರಂಗಿಲ್ಲ. ಉಳಿಕಿದ್ದಕ್ಕೆಲ್ಲಾನು ರೊಕ್ಕ ಇರ್ತಾವ ನಿನ್ ಕಡೆ. ಈಗ ಬೇಕು ನಂಗೆ ರೊಕ್ಕ. ಅದನ್ನೆಲ್ಲ ಏನು ಕತಿ ಕಟ್ಟಕ್ ಹೋಗ್ಬಾರ್ದು ನನಗ. ನಾ ಹೇಳಿ ತಿಳ್ಕೊರೋ ರೊಕ್ಕ ಏನು ನಾ ತಿಳ್ಕೊಟ್ಟಿದೀನಿ ಇಲ್ಲಿಗೆ ಸದ್ಯಕ್ಕೆ. ನನಗೆ ಈಗ ಸದ್ಯಕ್ಕೆ ರೊಕ್ಕ ಬೇಕ. ನೋಡಿ ಹರೀಶ, ನನ್ನ ಹತ್ರ ದುಡ್ಡು ಅಡ್ಜಸ್ಟ್ಮೆಂಟ್ ಆಗಿಲ್ಲ. ಹೆಂಗಾರ ಮಾಡಿ 2 ದಿವಸ ಕೊಡ್ತೇನೆ. 2 ದಿವಸ? ಹಾಂ, ನಾನು ನಿನಗೆ ಏನು ಹೇಳಿನಿ? ಅರ್ಧ ತಾಸ್ದಾಗಂತ ಹೇಳಿ. ನಾ 2 ದಿವಸ ಅಲ್ಲ. ನೋಡು, ನಿನ್ನ ಕೈ ಮುಗಿತೀನಿ. ಇದೊಂದು ಸಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ನೀ ಕೈ ಮುಗಿದ್ರು ಅಟ್ಟ, ಕಾಲ್ ಬಿದ್ರು ಅಷ್ಟ ನಂದ. ನನಗೀಗ ರೊಕ್ಕ ಬೇಕ. ನೀ ಅದನ್ನೆಲ್ಲ ಏನು ನನಗೆ ಇದನ್ನ ಮಾಡಕ್ ಹೋಗ್ಬೇಡ. ನಂಗೆ ಬೇಕಂದ್ರೆ ಬೇಕೀಗ ರೊಕ್ಕ, ಸದ್ಯಕ್ಕೆ ಬೇಕು. ಜಗದ ಮೇಲೆ ಬೇಕು ನಂಗೆ ರೊಕ್ಕ ಈಗ. ಎಲ್ಲಿಂದ ತೊಗೊಂಬಂದು ಕೊಡ್ಲಿ ಕೊಡು ಅಂದ್ರ? ಎಲ್ಲಿದ್ರೆ ತಗೋಮ, ನನಗೇನು ಹೇಳ್ತಿ ಅದನ್ನ? ಹೌದು, ರೊಕ್ಕಿಲ್ಲ ಅನ್ನಕತ್ತಿ. ಯಾರ ಆಸ್ತಿಗೆ ಕೇಳತ್ತೇನ? ನಾವಪ್ಪಂದು ಆಸ್ತಿ ಒಳಗಿಂದ ರೊಕ್ಕ ಕೇಳಾಕತ್ತೇನ ನಾನು ನಿನಗೆ? ನಿಂದೇನು ರೊಕ್ಕ ಕೇಳಾತಿಲ್ಲ ನಾನು ನಿನಗೆ. ಈಗ ಬೇಕು ನೋಡ್ ರೊಕ್ಕ ನನಗೆ. ಹಿಂಗೆ ಹೋಗಿ 1 ತಾಸ್ದಾಗ ಬರ್ತೇನೆ. 1 ತಾಸ್ದಾಗ ರೊಕ್ಕ ಬೇಕು ನನಗೆ. 1 ತಾಸ್ದಾಗ ಆಗಂಗಿಲ್ಲ. ನಾಳೆ ಬೆಳಿಗ್ಗೆ ಏನಾರು ಟೈಮ್ ಕೊಡು, ಹೆಂಗಾರ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತೇನೆ. ನಾಳೆ ಬೆಳಿಗ್ಗೆ ಹೆಂಗಾರ ಮಾಡಿ ಕೊಡ್ತೀನಿ ತೋನ. ಎಲ್ಲ ತಿಂದು ಆರಾಮ್ ಸರಿ ಇರ್ತೀರಿ ನೀವು. ನಾವು ರೊಕ್ಕ ಕೇಳ್ರ ಸಾಕ. ಹತ್ತತ್ ಯಾಕ ನಿಮಗ? ಆಯ್ತು, ನಾಳೆ ಮುಂಜಾನೆ ಬೇಕಾ ರೊಕ್ಕ ನನಗೆ? ಯಾಕ್ರಿ ತಲೆ ಕಚ್ಚೋಕ್ ಕುಂತ್ರಲ್ಲ? ಏನು ಮಾಡೋದು, ತಲೆ ನೋಸಾತ. ಯಾಕ? ನೀವು ಹರೀಶ ಮತ್ತು ಸ್ವಾತಿ ಎಷ್ಟು ದುಡ್ಡು ಕೊಡತ್ತಾನೆ, ಆದರೂ ಎಷ್ಟು ಕಿರಿಕಿರಿ ಮಾಡತ್ತಾರ ನನಗೆ. ಅವ್ರ ಏನು ಮಾಡ್ಬೇಕು ಹೇಳ್ತಾ ಇದ್ರು. ಈಗ ನಿಮಗೆ ಬುದ್ಧಿ ಇಲ್ಲ ಏನ? ರೊಕ್ಕ ಅವ್ರು ಕೇಳ್ದ ರೊಕ್ಕ ಕೊಟ್ಟು ಅವ್ರು ಇದನ್ನ ಮಾಡಿಬಿಟ್ಟಿರಿ. ಒಂದಿನ ಅವ್ರು ಏನು ಮಾತಾಡ್ಸ್ಕೋದು, ಹೆಂಗೆ ಅಂತ ಅನಿಸ್ಕೋದು. ಅವ್ರದ್ದು ನೋಡ್ಬಿಟ್ಟಿದ್ರು ಮನ್ಯಾಗಿದ್ದಲ್ಲ. ಇವತ್ತಿಲಕ್ಕೆ ನಾ ಸರಿ ಹೋಗ್ತಾರ ಅಂತ ನಾನು ಸುಮ್ಮ ಆಗತ್ತಾನೆ. ಏನು ಸರಿ ಹೋಗ್ತಾರ್ರಿ ಅವ್ರ? ಅವ್ರಿಗೆ ಏನಾರ ಅಂದ್ರ ನನ್ನ ಹೊಡ್ಯಾಕ್ ಬರ್ತಾರ ನೀವು. ನಮ್ಮ ಅಪ್ಪ ಕೊಟ್ಟಿದ್ದು ಮಾತು ನಡೆಸ್ಲೋ, ನಾ ಎದುರ ನಿಂತವ್ರಿಗೆ ಮಾತಾಡ್ಲೋ, ನನಗೇನು ಒಂದು ತಿಳಿವಲ್ದಾಗಾಯ್ತು. ನೀವು ಕೊಟ್ಟಿದ್ದ ಸಲಿಗೆ ಅದ. ಏನಾಗೈತ್ರಿ? ಯಾಕೋ ಸ್ವಲ್ಪ ಚುಚ್ಚಾದ ಎಲ್ಲಿ ಒಳಗೆ. ನೀವು ಹಾಸ್ಪಿಟ್ಲಾಗ ತೋರಿಸ್ರಿ. ಬರೇ ಅವ್ರಿಗೆ ಯಾವಾಗ ಕೇಳ್ದಾಗ ಬರೀ ರೊಕ್ಕ ಕೊಟ್ಕೊಂಡು ಹಿಂಗೆ ಇದ್ರ ನಿಮ್ಮ ಆರೋಗ್ಯದ ಗತಿ ಏನಾಕೈತಿ? ಒಂದು ಸ್ವಲ್ಪ ನಿಮ್ಮ ಆರೋಗ್ಯ ಕಡೆ ಲಕ್ಷ ಕೊಡ್ರಿ. ಏನಾಗಿಲ್ಲ ತಗೋ, ಸ್ವಲ್ಪ ಹಂಗೆ ಚುಚ್ಚಾದತ್ತದ. ಏನಾಕೈತಿ? ಫಸ್ಟ್ ಅವ್ರಿಗೆ ರೊಕ್ಕ ಕೊಟ್ಟು ಬಂದ್ ಮಾಡ್ರಿ. ಪೆಲ್ಲ ನೀವು ಹಾಸ್ಪಿಟ್ಲಿಗೆ ಹೋಗ್ಬರ್ಬೇಕು. ಪೆಲ್ಲ ಏನು ಇದು 4ನೇ ಸಲ ಅನ್ನೋದು ನೀವು ನಂಗೆ. ಒಂದು ಸ್ವಲ್ಪ ನಿಮ್ಗೆ ಹೆಲ್ತ್ ಬಗ್ಗೆ ಸ್ವಲ್ಪ ಲಕ್ಷ ಐತಿಲ್ಲ ನಿಮ್ಗೆ? ಏನಾಗಲ್ಲ ತೋರ. ಏನಾಗಲ್ಲ ತಗೋದ. ನಿಮಗೇನಾದ್ರು ನನಗೆ ಯಾರ್ರಿ? ನೀವು ಬರೀ ಅವ್ರನ್ನ ನೋಡ್ಕೊತ ಕುಂಡ್ರೆ ನಾನು ಏನು ವಿಚಾರ ಮಾಡ್ತೇನೆ, ನೀವು ಅವ್ರದ್ದು ವಿಚಾರ ಮಾಡ್ರಿ. ಏನಾರು ಮಾಡ್ಕೊತ ಕುಂಡ್ರಿ ಮಾರೇನ. ಅಣ್ಣ
ಅಣ್ಣ ಎಲ್ಲಿ ಹೋದವ? ಇಲ್ಲೂ ಇಲ್ಲ ಎಲ್ಲೂ ಇಲ್ಲ. ಆ ಕಡೆ ಅದಾನೆ ನೋಡ್ತೀನಿ. ಏ ಮಾರಾಯ ಕೊಡ್ತೇನೆ, ಎದಕ್ ತಲಿ ತಿನ್ನಾತಿ, ಎದಕ್ ಫೋನ್ ಹತ್ತಾತಿ ಹಗಲೆಲ್ಲ ಕೊಡ್ತಾನಂತ ಹೇಳಿಲ್ಲ ನಿನ್ನ ರೊಕ್ಕ. ಏ ತಗೊಂಡು ಎಲ್ಲಿ ಓಡಕ್ಕೆ ನನ್ನ. ಏ ಕೊಡ್ತೇನೆ ತಗೋರೋ ಮಾರೇ, ಬಡ್ಡಿ ಅಲ್ಲೋ. ಏ ಹಚ್ಕೋರೋ ಮಾರ, ಎಟ್ಟು ಹಚ್ಕೋದಿ ಬಡ್ಡಿ ಹಚ್ಕೋ. ಅವ ಕೊಡ್ತಾನಂತ ಹೇಳ ನಮ್ಮ ಅಣ್ಣ ಅನ್ನವ ಅದನ್ಲ ಮನ್ಯಾಗ ಎಲ್ಲ ನನ್ನ ಆಸ್ತಿ ತಿಂದ ಕ್ಯಾಸ ನಿಮ್ಗೆ ನೀರು ಕುಡಿಯತಾನ, ಕೊಡ್ತಾನ ಅಂತ ಹೇಳ್ಯಾನವ. ಆಯ್ತು ತೊಗೊಂಬಂದು ಕೊಡ್ತೇನೆ ತಗೋ ಮಾರಯ್ಯ. ಇನ್ನು ತಲೆ ತಿನ್ಬೇಡಿ, ಇಡು ಫೋನ್ ನೋಡಿ ಹೇಳ್ತಾನೆ ನಿಂಗನ. ಏ ಇಡೋ ಮಾರ, ಇಡ ಕಡೆ ಕೊಡ್ತೇನೆ ತಗೋ, ಇಡು. ಅಣ್ಣ 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 ಅಲ್ಲೆಲ್ಲ ಅಂತ ಹುಡ್ಕಾಡೋದಪ್ಪ ನಿನ್ನ. ಯಾಕೆ ಏನಾತ ಸಾಕಾಗಿ ಹೋತ್ ನಂಗೆ. ಮತ್ತೆ ಇಷ್ಟು ಸುಸ್ತಾಗಿ ಹುಡುಕ್ಯಾಡ ಹೊಂತದ ಏನಾಗೈತಿ ನಿನಗ? ಏನ್ ಹೇಳಣ್ಣ, ಆಕಿದಾಳ ನಮ್ಮ ಅಣ್ಣನ ಹೆಂಡ್ತಿ. ನಿನ್ನಿ ನನ್ ಜೊತೆ ಎಷ್ಟು ಜಗಳ ಮಾಡಿದ. ಅವ್ ನೋಡ್ರ ನನ್ ಕೂಡ ಜಗಳ ಮಾಡ್ತಾನ, ಆಯ್ಕೆ ನೋಡ್ರ ನಿನ್ ಕೂಡ ಜಗಳ ಮಾಡಕತ್ತಾಳ ಈಗ. ಹಾ ಅವ್ ನಿನ್ ಜೊತೆ ಜಗಳ ಮಾಡಿದ? ಎತ್ರ ಸಂಬಂಧ ಅಣ್ಣ? ರೊಕ್ಕ ಕೇಳಿ ಏ ಇಲ್ಲ ನನ್ನ ಕಡೆ ರೊಕ್ಕ ಅನ್ನಕತ್ತ. ನಾ ರೊಕ್ಕ ಯಾಕಿಲ್ಲ, ಎಲ್ಲ ನಿನ್ನ ಕಡೆನ ಐತೆ ಅಂತ ಕೆಲಸ. 2 ತಾಸು ಅಂದ, ನಂಗೆ ಅರ್ಧ ತಾಸು ರೊಕ್ಕ ಬೇಕೀಗ. ಅದೇನು ಮಾಡ್ತಿ ಬಿಡ್ತಿ ಈಗ ನಂಗೆ ಗೊತ್ತಿಲ್ಲ, ಬೇಕಂತ ನಾ ಅನ್ನಿ. ಆಮೇಲೆ ಹೋದ್ನಿ ನಾ, ಹೊರಗೆ ಹೋಗಿ ಬರ್ತಾನಂತ ಕೆಲಸ. ಆಮೇಲೆ ಬಂದು ರೊಕ್ಕ ಕೇಳ್ರಿ. ಈಗ ಸದ್ಯಕ್ಕೆ ರೊಕ್ಕ ಇಲ್ಲೋ ನನ್ನ ಕಡೆ, ನಾಳೆ ಕೊಡವನ ಅನ್ನತಾನ. ಮತ್ತು ನನಗೆ ಫೋನ್ ಮೇಲೆ ಫೋನ್ ಬರತ್ತ, ರೊಕ್ಕ ಕೊಡ್ಬೇಕು ನಾ ಅಲ್ಲಿ ಒಬ್ಬರಿಗೆ. ಏನು ಅದಕ್ಕೆ ಎಷ್ಟು ಇದು ಮಾಡೋದೈತೆ ತಗೋ ಇವ್ರಿಗೆ. ಈ ನಾಳೆ ಏನಾರು ಕೊಡ್ಲಿಲ್ಲ ಅಂದ್ರ ಜಾಡ್ಸೇ ಬಿಡ್ತಾನೆ ನೋಡಂಕೆ ಅವನು. ಹಾ ಅಣ್ಣ ನಿನಗ್ ಹಂಗ ಹೇಳಿದ ನಾವ? ನಾ ಟ್ರಿಪ್ಪಿಗೆ ಹೋಗಕ್ ರೊಕ್ಕ ಕೇಳ್ರ ಹೋಗ ಅವ್ನ ಹೆಂಡತಿ ಕಡೆ ಕೊಟ್ಟಾನ. ಅಕ್ಕಿಗೆ ಹೋಗಿ ರೊಕ್ಕ ಕೇಳಣ, ಅಕ್ಕಿ ನನಗ್ ಹೊಡ್ಯಾಕ್ ಬರತ್ತಾಳ. ನಿನಗ್ ಹೊಡ್ಯಾಕ್ ಬರತ್ತಾಳು? ನಿನಗ್ ಯಾಕೆ ಹೊಡ್ಯಾಕ್ ಬರತ್ತಾಳ ಅಕ್ಕಿ? ನಾ ಮರ್ಯಾದಿಂದ ರೊಕ್ಕ ಕೇಳಕ್ ಹೋರ ನನ್ಗ ಹೊಡ್ಯಾಕ್ ಬರತ್ತಾಳ ಅಕ್ಕಿ. ಅವ್ ನೋಡ್ರ ನನಗ್ ರೊಕ್ಕ ಕೊಡಂಗಿಲ್ಲ ಅಂತಾನ. ಆಯ್ತು ನೋಡ್ರಿ, ಹಿಂಗ್ ಡೈರೆಕ್ಟ್ ಬಡ್ಯಾಕ ಬರಾಕತ್ತಾಳ. ಯಾರಪ್ಪ ಒಂದ್ ಆಸ್ತಿ ಅಂತ ನಾಟಕ ಮಾಡಕತ್ತಾರ ಇವ್ರ. ನಮ್ ಹಂಗನ್ಯಾಗ ಬದಕಾಗತ್ತಾರ ಅವ್ರ. ಇದೆಲ್ಲ ಹಿಂಗ ಬಿಟ್ರ ಎಲ್ಲ ಸೆಟ್ ಆಗಂಗಿಲ್ಲ. ಇದ ಏನಾರು ಒಂದು ಮಾಡ್ಕ್ಯಾಸ್ ಶುದ್ಧ ಮಾಡ್ಕ್ಯಾಸನ ಬಿಡುದ. ನೀನು ನೀ ಏನ್ ಮಾಡ್ತೀಯ? ನಾನು ಆಲ್ರೆಡಿ ಮಾಡ್ಕೊಂಡ ಬಂದನ್. ಮಾಡಿ ಬಿಟ್ಟಿ? ಮಾಡೇ ಬಿಟ್ಟಿದ. ಏನ್ ಹೇಳ್ಬಿಡ, ಅದನ್ನ ಬಗಿನ ಇಸ್ಬಿಡು ನೀಗ ಅದನ್ನ. ಅಣ್ಣ ಅವ್ರಿಗೆ ದಿನ ಯಾಕೆ ಕೈ ಚಾಚ್ಬೇಕ್ ನಾವ? ನಮ್ಮ ಅಪ್ಪ ಮಾಡಿದ ಆಸ್ತಿ ಐತಿ, ನಾವ್ ಪಾಲ್ ಮಾಡ್ಕೊಂಡ್ಬಿಡೋಣ ನಡಿ. ಪಾಲ್ ಮಾಡ್ಕೋದ್ ಏನೈತಿ, ಎಲ್ಲ ನಮ್ಮದ ಆಸ್ತಿ ಐತಿ. ಅವಂಗ ಏನ್ ಕೊಡ್ದಂಗ ಹೇಳಿ ಕಿತ್ಕೊಂಡ ಬಿಡೋದೈತಿ. ಅಚ್ಚನ್ನ ಈಗ ಲಾಯರಿಗೆ ಫೋನ್ ಮಾಡಿಸ್ಕೊಂಡ್ಬಿಡೋಣ. ನೋಡಿ ಅಲ್ಲೇ ತಳಗೋಗಿ ಹಚ್ಚು ನಡಿ. ಏಯ್ ಮಾತಾಡ್ಬೇಕು ನೀನು ಕೂಡ ಸ್ವಲ್ಪ. ಯಾಕೋ ಹಂಗ್ಯಾಕೆ ಮಾತಾಡತ್ತಿ? ಸಮಾಧಾನಲ್ಲೇ ಮಾತಾಡ್ಲು. ನಾ ಮಾತಾಡುದನ ಹಿಂಗ. ಸರಿ ಆತು, ಏನಾತು ಈಗ? ಇನ್ ಮುಂದ ನಾನಾ ಸ್ವಾತಿ ನಿಮ್ ಕಡೆ ರೊಕ್ಕನ ಕೇಳಂಗಿಲ್ಲ. ರೊಕ್ಕ ಕೇಳಂಗಿಲ್ಲ? ಬಾ, ನನಗೆ ಈಗ ಭಾಳ ಖುಷಿ ಆಯ್ತು ನೋಡಪ್ಪ. ಅಣ್ಣ ಬಾಳ ಖುಷಿ ಪಡಕ್ ಹೋಗ್ಬೇಡ. ಏ ನಾ ಹೇಳಾಕ್ ಬಂದಿದ್ದ ವಿಷಯನ ಬ್ಯಾರೆ ಐತಿ, ಪೆಲ್ಲ ಪೂರ್ತಿ ಕೇಳದನ. ನೀ ಏನು ಹೇಳಕತ್ತಿ ನನಗೆ ಒಂದೂ ಅರ್ಥ ಆಗೋತ್ತು, ಪೂರ್ತಿ ಹೇಳೋ. ನಿನಗ ಗೊತ್ತಿಲ್ಲಂತ ನಾಟಕ ಮಾಡಕ್ ಹೋಗ್ಬೇಡ, ಪೂರ್ತಿ ಹೇಳ್ತಾನೆ ಕೇಳಿಗ. ನಿನ್ನ ಮುಂದೆ ನಿನ್ನ ಮ್ಯಾಲೆ ಕೈ ಚಾಚಂಗಿಲ್ಲ ರೊಕ್ಕದ ಸಂಬಂಧ. ಯಾಕಂದ್ರ ನೀನ ನಮ್ಮ ಹಂಗೊಳಗದಿ. ಇಟ್ಟು ದಿವಸ ಆಸ್ತಿ ಅನುಭವಿಸ್ಕ್ಯಾಸ ತಿಂದಿ ಸಾಕಿನ್ನಿ ನೀ ನಮಗ. ಹರೀಶ, ಹಂಗೇನಿಲ್ಲೋ, ನಾ ನಿಮ್ಗೆ ಚಲೋದಂಗ ನೋಡ್ಕೊಂಡಿನಲ್ಲೋ. ಎಲ್ಲ ನಾಟಕ ಎಲ್ಲ ಗೊತ್ತೈತಿ ಏನ. ನೀ ಏನು ಭಾಳ ಓವರ್ ಮಾಡಕ್ ಹೋಗ್ಬೇಡ. ನಾ ಎಲ್ಲ ಹೋಗಿ ಬಂದೇನಿ, ವಕೀಲ್ ಕಡೆ ಹೋಗಿ ಬಂದೇನ. ಎಲ್ಲ ನೋಡ್ಕ್ಯಾಸ ಎಲ್ಲ ಚೆಕ್ ಮಾಡ್ಕೊಂಡು ಬಂದೇನಿ. ಎಲ್ಲ ನಂದೈತಿ, ನಿಂದೇನು ಇಲ್ಲಿ. ಹಂಗೇನಿಲ್ಲೋ. ಹಂಗೇನಿಲ್ಲಲ್ಲ, ನಾಳೆ ಖಾಲಿ ಮಾಡ್ಬೇಕು ನೀವು ಜಾಗ ಇಲ್ಲಿದ. ನಮ್ಮ ತಂಗಿ ಅಷ್ಟೇ ಇರ್ತೇವೆ ಇಲ್ಲಿ. ಖಾಲಿ ಮಾಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಹೊರಗ. ಯಾಕೆ ಇಷ್ಟು ಮಾತಾಡತ್ತಿ ರೀ? ಯಾಕೆ ಏನಾಗೈತ್ರಿ? ನೋಡ್ರಿ ಹಾಸ್ಪಿಟ್ಲಿಗೆ ಹೋಗೋಣ ನೋಡ್ರಿ ರೀ. ಹರೀಶ ಸ್ವಲ್ಪ ನಿಂದ್ರು. ನಿಮ್ಮನ್ನ ಯಾಕೋ ಭಾಳ ತ್ರಾಸ ಮಾಡ್ಕೋತಾರು. ಯಾಕೋ ನನಗೆ ಅಂಜಿಕ್ ಬರ ಆಯ್ತು ಸ್ವಲ್ಪ ಬಾಲ.
ನಾಟಕ ಮಾಡಾಕತ್ತಾನವ. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ರಂ ಬಾರೋ. ಹೇಳಾಕತ್ತೇನಲ್ಲ ನಾಟಕ ಮಾಡಾಕತ್ತಾನವ. ಆಸ್ತಿ ಎಲ್ಲ ನಮ್ಮ ಹೆಸರ ಮೇಲೆ ಆಗೈತ್ಲ ಈಗ, ಅವನ ಹೆಸರ ಮೇಲೆ ಆಗ್ಲಿ ಅಂತ ನಾಟಕ ಮಾಡಾಕತ್ತಾನವ. ಹರೀಶ, ನೀ ಯಾರ ಬಗ್ಗೆ ಮಾತಾಡ್ತೀರೋ ನೆನಪಿನಾಗಿರ್ಲ. ನಿಮ್ಮ ಅಣ್ಣ ಅಂದ್ರೆ ನಿನಗೆ ಏನು ಗೊತ್ತೈತಿ? ಅವ್ರು ಏನು ತಿಳ್ಕೊಂಡಿ ನೀನು? ನಿನಗೆ ಬರೋಂಗಿದ್ರ ಬಾ, ಒಂದು ಸ್ವಲ್ಪ ಮನುಷ್ಯತ್ತಿದ್ರೆ ಬರ್ತಿ, ಇಲ್ಲಾರ ಹೋಗ್ತಿರ್ತಿ. ಇಟ್ಟ ತಕ ಅರ್ಧ ನಾಟಕ ನೋಡಿದೆ, ಈಗ ಪೂರ ನಾಟಕ ತೋರಿಸ್ತಂಬ ಬಾ ನಿನಗೆ. ರೀ ರೀ ಏ ರೀ, ಕೈಯೆಲ್ಲ ಯಾಕೋ ತಂಪಾಗ್ಯಾವ. ಹರೀಶ, ನಾಟಕ ಮಾಡಾಕತ್ತಾನ, ಸುಮ್ಮನೆ ಇರ. ನಾಟಕ ಯಾಕಂತೀವ ಹರೀಶ? ಅವ್ರು ನಾಟಕ ಮಾಡೋದ್ರ ಕಾಣ್ತಾರ ನಿನಗ? 4 ದಿನ ಅನ್ನಕತ್ತವ್ರ ನೆದಿ ನುಸ ಆಯ್ತಂತಂದ. ಅದಕ್ಕ 4 ದಿವಸ ಆತಂತನ ಹೇಳಾತಿದ್ ನಾನ. ನಾಟಕ ಮಾಡಾಕತ್ತಾನವ. ಆಸ್ತಿ ನಮಗ್ ಬರ್ದ್ಕೊಡ್ ನಮ್ಮ ಹೆಸರ ಮೇಲೆ ಆತ. ಈಗ ಆಸ್ತಿ ಅಲ್ಲ ನಿಮಗ, ತಗೋಯ್ದು ಆಸ್ತಿ. ನಾಟಕ ಮಾಡ್ತಿದ್ದ ಅವಲ್ಲ, ನೀವು ನಾಟಕ ಮಾಡತ್ತೀರಿ. ಅದ್ ನೆನ್ಪು ಇಟ್ಕೋ. ಆಸ್ತಿ ಆಸ್ತಿ ಅಂತ ಅಷ್ಟಾಗ ಸಾಯಕತ್ತಿ. ನಿಮ್ಮ ಪಾಲಿನ ಆಸ್ತಿ ಐತ್ಲ, ನಿಮ್ಮ ಅಣ್ಣ ಯಾವಾಗೋ ನಿಮ್ಮ ಹೆಸರಲ್ಲಿ ಮಾಡಿಟ್ಟಾನ. ನೀ ಅದಿಲ್ಲ, ನೀವು ಊರು ತುಂಬ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದಿಲ್ಲ. ಈ ಕೆದಾಳೆ ಆಕಿ ಊರೆಲ್ಲ ಟ್ರಿಪ್ ಅಂತ ಅಡ್ಡಾಡಿ ಹೊಡಿದಿ. ಅದೆಲ್ಲ ನಿಮ್ಮ ಅಣ್ಣ ರೊಕ್ಕ ಹೆಂಗೆ ಕೊಟ್ಟಾರಂತ ತಿಳ್ಕೊಂಡು ತಮ್ಮ ಪಾಲಿನ ಆಸ್ತಿ ಎಲ್ಲ ಕಳ್ಕೊಂಡ್ಯಾರ ನಿಮಗೆ ಮಾಡಿದಾರ ಗೊತ್ತೈತಿ. ಇಷ್ಟೆಲ್ಲ ಯಾಕೆ ಮಾಡ್ತಾರ ಗೊತ್ತಾ? ನಿಮ್ಮಪ್ಪ ಕೊಟ್ಟಿದ್ದು ಒಂದೇ ಒಂದು ಮಾತಿಗೆ, ನನ್ನ ಮಕ್ಕಳನ್ನ ಮಲ್ತಾಯಿ ಮಕ್ಕಳ ಗತೆ ನೋಡಬೇಡ, ಸ್ವಂತ ನಿನ್ನ ಮಕ್ಕಳ ಗತೆ ನೋಡ್ಕೊ ಅಂತ ಅಂದಿದ್ದಕ್ಕೆ. ಅದ್ರಾಗ ನಿಮ್ಮನ್ನ ಇನ್ನೊಂದು ಮಾತು ಹೇಳಿದ್ರೆ ಗೊತ್ತೈತಿ ನಿಮ್ಗೆ? ನಮಗೆ ಮಕ್ಕಳು ಬೇಡ, ನಿಮ್ಮನ್ನ ಒಂದು ಮಕ್ಕಳ ಗತೆ ಸಾಕುನು. ಯಾಕಂದ್ರೆ ನಮಗೆಲ್ಲ ಮಕ್ಕಳಾದ್ರೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಕೈತೇನೋ ಅಂತ. ಇಷ್ಟು ಒಳ್ಳೆ ಮನಸ್ಸು ಇರೋರು ಅವ್ರಿಗೆ ನೀವು ಇಂಥ ಮಾತಾಡ್ತಿರಲ್ಲ, ನಾಚಿಕ್ ಬರಾಗಿಲ್ಲ ನಿಮ್ಗಿಬ್ಬರಿಗೂ. ಛೀ, ಆಸ್ತಿ ಆಸ್ತಿ ಅಂತ ಎದಕ್ಕೆ ಸಾಯಾಕತ್ತೀರಿ? ಈಗ ಬಿಡು, ಆಸ್ತಿ ಇರೋದನ್ನ ನಿಮ್ಮ ಆಸ್ತಿ ಪತ್ರ ನಿಮ್ಮ ಕೈಯಾಗ ಕೊಟ್ಟೇನು. ಈಗ ನನ್ನ ಗಂಡ ನೋಡ್ರಿ ಏನಾಗೈತೆ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು. ನೀರ್ ಅಳ್ಬೇಡ್ರಿ, ನಾ ಎಲ್ಲ ನೋಡ್ತೇನ್ರಿ. ಅಣ್ಣ, ಏ ಅಣ್ಣ, ಅಣ್ಣ ಅಣ್ಣ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ನೋಡಿ ಹರೀಶ. ಏ ಅಣ್ಣ, ಇಲ್ರಿ. ಏನಾಗಿತ್ತು ನಿಮ್ಮ ಅಣ್ಣಾಗ? ಹರೀಶ, ಇಲ್ರಿ ಅಣ್ಣ, ಬಿಟ್ಟು ಹೋಗಿಲ್ಲ. ಇದ್ದಾಗ ಅರ್ಥ ಮಾಡ್ಕೊಲಿಲ್ಲ. ಇಟ್ಟು ಚಲೋ ಅನ್ನೋದಂತೀಗ ಹೋದ ಮೇಲೆಲ್ಲ ಗೊತ್ತಾಗದ ರೀ. ಒಬ್ಬ ವ್ಯಕ್ತಿಯ ಬೆಲೆ ಗೊತ್ತಾಗುವುದು ಅವರ ಜೀವ ಹೋದ ಮೇಲೆ. ಅವರನ್ನು ಅರ್ಥ ಮಾಡಿಕೊಳ್ಳಿ, ಅವರಿಗೆ ಗೌರವ ಕೊಡಿ.